ಹಾಯ್ ಹಲೋ ಆ್ಯಂಡ್ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇದು 8ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 2024ರ ವಿಡಿಯೋ. ಇದು ಬೈಕೆ ಬುತ್ತಿ ಅಂತೇಳಿ ನಮ್ಮ ತಮ್ಮನ ಹೆಂಡತಿ ಇವಳು. ಇವತ್ತು ನಮ್ಮ ಅಕ್ಕನಿಗೆ ಉಡಕ್ಕಿ ಹಾಕಿದ್ವಿ, ಹಾಗಾಗಿ ಇವತ್ತು ಅವ್ರಿಗೆ ಬುತ್ತಿ ಮಾಡೋಕ್ಕೆ ಕರ್ದೆಂಟನ್ನು ಮಾಡ್ತಾ ಇದ್ದಾಳೆ ನಮ್ಮಮ್ಮ. ಹಾಗೆ ನಮ್ಮ ಅಕ್ಕ ಹಿಟ್ಟು ಹಾಕ್ತಾ ಇದ್ದಾರೆ. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಪರಾತದಲ್ಲಿ ಅಥವಾ ಪರಾತ ಪ್ಲೇಟ್ ಯಾವುದ್ರಲ್ಲಾದರೂ ಹಾಕ್ತಾರೆ. ನಮ್ಮಮ್ಮ ಇಲ್ಲಿ ಪರಾತ ತೊಗೊಂಡಿದ್ದಾಳೆ, ಹಾಗೆ ಹೆಚ್ಚಾದರೆ ಅಂತೇಳಿ ಒಂದು ಸ್ವಲ್ಪ ಬಂಡೆ ಮೇಲೆ ಸಹ ಹಾಕ್ತಾ ಇದ್ದಾಳೆ. ಅಷ್ಟರೊಳಗಡೆ ನಾನು ನಮ್ಮ ಅಕ್ಕಗೆ ಉಡಕ್ಕಿಯನ್ನು ಹಾಕ್ತಾಯಿದ್ದೀನಿ. ಉಡಕ್ಕಿ ಎಲ್ಲ ಹಾಕಿದ ಮೇಲೆ ಇಲ್ಲಿ ನೋಡಿ ಕರ್ದೆಂಟೆಲ್ಲ ಗಟ್ಟಿಯಾಗಿತ್ತು. ಹಾಗೆ ಇದಕ್ಕೆ ಲೈನ್ಸ್ ಹಾಕ್ತಾ ಇದ್ದಾಳೆ ನಮ್ಮಕ್ಕ. ಲೈನ್ಸ್ ಎಲ್ಲ ಹಾಕಿ ಇನ್ನು ರೆಡಿ ಆದ್ವಿ. ಯಾಕೆ ರೆಡಿ ಆದ್ವಿ ಅಂದರೆ ಬೈಕೆ ಬುತ್ತಿಯನ್ನು ಅವರು ನಮ್ಮ ತಮ್ಮನ ಹೆಂಡತಿ ತವ್ರ ಮನೆ ಕಡೆಯಿಂದ ತೊಗೊಂಡು ಬರ್ತಾರೆ. ಹಾಗಾಗಿ ನಾವು ರೆಡಿ ಆದ್ವಿ. ನೋಡಿ ಇಲ್ಲಿ ಬೈಕೆ ಬುತ್ತಿಯನ್ನು ತಂದಿದ್ದಾರೆ. ಇದನ್ನು 4 ತಿಂಗಳಲ್ಲಿ ಕೊಡ್ತಾರೆ. ಇವಳು ಕನ್ಸೀವ್ ಆದಾಗಲಿದ್ದ 4 ತಿಂಗಳವರೆಗೂ ತವ್ರ ಮನೆಗೆ ಹೋಗಿರಲ್ಲ. ಅವಳಿಗೆ ಏನು ಇಷ್ಟನೋ ಅದನ್ನು ಮಾಡ್ಕೊಂಡು ತೊಗೊಂಡು ಬಂದು ಅವಳಿಗೆ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಇದು ನಮ್ಮ ಆಚಾರ. ನೋಡಿ ಇಲ್ಲಿ ಬೈಕೆ ಬುತ್ತಿಗೆ ಏನೇನು ತೊಗೊಂಬಂದಿದ್ದಾರೆ ಅಂದರೆ ಚಿತ್ರಾನ್ನ, ಮೊಸರನ್ನ, ಗಾರ್ಗಿ, ಕರ್ಜಿಕಾಯಿ, ಪುಂಡಿ ಪಲ್ಲೆ, ಹೆಣ್ಣು ಬದನೆಕಾಯಿ, ಕೆಂಪು ಚಟ್ನಿ, ರೊಟ್ಟಿ, ಚಪಾತಿ, ಗಟ್ಟಿಬೇಳೆ, ಇನ್ನೂ ಕೆಂಪು ಚಟ್ನಿ, ಇನ್ನೂ ಏನೋ ಐಟಮ್ಸ್ ಇತ್ತು. ಇಷ್ಟು ಹೇಳಬಲ್ಲೆ ನಾನು. ಇಷ್ಟೆಲ್ಲ ತೊಗೊಂಡು ಒಂದು 5 ಮನೆ ಕೊಟ್ಟು ಬರ್ತೀವಿ. ಫಸ್ಟ್ ಬಂದುಬಿಟ್ಟು ನಾವು ಮಠದವ್ರ ಮನೆ ಅಂದರೆ ಐನವ್ರ ಮನೆ ಅಂತ ಹೇಳ್ತೀವಲ್ಲ, ಅವ್ರ ಮನೆಗೆ ಕೊಡ್ತೀವಿ. ನಂತರ ಅಕ್ಕಪಕ್ಕ ಮನೆಯವ್ರಿಗೆ ಕೊಡ್ತಾಯಿವಿ. ಇದು 9 ಮನೆ 11 ಮನೆಗೆಲ್ಲ ಕೊಡ್ತಾರೆ. ನಾವು ಇದು ಸಣ್ಣ ಬುತ್ತಿ ಅವ್ರ ಕಡೆ ಅಷ್ಟೇನಿಲ್ಲ ಅಂತ ಹೇಳಿದಕ್ಕೆ ನಾವು ಒಂದು 5 ಮನೆಗಷ್ಟೇ ಕೊಡ್ತಾಯಿದ್ದೀವಿ. ಇನ್ನು 6 ತಿಂಗಳು ಅಥವಾ 8 ತಿಂಗಳಲ್ಲಿ ದೊಡ್ಡ ಬುತ್ತಿ ಅಂತೇಳಿ ತರ್ತಾರೆ ಅವರು. ಆವಾಗ ಎಲ್ರ ಮನೆಗೆ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು 5 ಮನೆಗೆ ಕೊಟ್ವಿ. ಈಗ ಇದು ಸಣ್ಣ ಸಿಂಪಲ್ ಆಗಿರೋ ಫಂಕ್ಷನ್ನು, ಯಾರೂ ಕರೆದಿರಲಿಲ್ಲ, ಮನೆಯವರಷ್ಟೇ ಇದ್ವಿ. ಹಾಗೆ ಇಲ್ಲಿ ನೋಡಿ ಐನವ್ರ ಮನೆಗೆ ಹೋಗ್ಬೇಕಲ್ಲ, ದಾರಿಯಲ್ಲಿ ಮಧ್ಯಾಹ್ನ ಆಗಿತ್ತು. ಹಾಗೆ ಹೋಗಬಾರ್ದು, ನೀನು ಗರ್ಭಿಣಿ ಇದೆಯಾ ಅಂತ ಹೇಳ್ಬಿಟ್ಟು ದೃಷ್ಟಿಯನ್ನು ಅಂದರೆ ಮಸಿಯನ್ನು ಹಚ್ಚುತ್ತಾ ಇದ್ದಾರೆ, ದೃಷ್ಟಿ ಆಗಬಾರ್ದು ಅಂತ ಹೇಳ್ಬಿಟ್ಟು. ಅಲ್ಲಿಂದ ಸೀದಾ ನಾವು ಐನವ್ರ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ದಾರಿಯಲ್ಲಿ ಹೋಗ್ಬೇಕಾದ್ರೆ ತಮಾಷೆ ಮಾಡಿಕೊಂಡು ಟೀಸ್ ಮಾಡಿಕೊಂಡು ನಗಾಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಇದು ನಮ್ಮ ಐನವ್ರ ಮನೆ. ಫಸ್ಟ್ ಇವರು ಮಠದವರು, ಇವರಿಗೆ ಕೊಟ್ಟು ಆಶೀರ್ವಾದನ ತಗೊಂಡು ಮನೆಗೆ ಬಂದ್ವಿ. ಅಷ್ಟರೊಳಗಡೆ ನಮ್ಮಪ್ಪ ಊಟ ಮಾಡಿ ಎಲ್ಲೆಡೆಗೆ ಹಾಕ್ಕೊಂಡು ಕೂತಿದ್ರು. ಇವಳು ನಮ್ಮ ತಂಗಿ ಮಗಳು. ನಾವು ಏನು ಕಲಿಸ್ತೀವಿ ಹುಡುಗರು ಅದೇ ಕಲಿತಾವೆ, ಚಿಕ್ಕ ಮಕ್ಕಳು ಅವೇ ಕಲಿತಾವೆ ಅನ್ನೋಕ್ಕೆ ಇದೆ ನೋಡ್ರಿ. ನಮ್ಮಪ್ಪ ಎಲ್ಲೆಡಕ್ಕೆ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಅಗಿತಾ ಇದ್ದಾರೆ. ಅದನ್ನು ನೋಡ್ಬಿಟ್ಟು ಅವಳು ಹಾಗೆ ಕಲಿತಾ ಇದ್ದಾಳೆ. ಇದು ನೋಡಿ ತುಂಬಾ ಖುಷಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ತಾ ಬಾಯ್ ಬಾಯ್.